ಆರ್ಥ್ರೈಟಿಸ್, ಆರ್ತ್ ಅಂದರೆ ಜಾಯಿಂಟ್, ಐಟಿಸ್ ಅಂದರೆ ಊತ. ನೀವು ಹರ್ಬ್ಸ್ ಅಂತ ಸ್ಪೆಸಿಫಿಕ್ ಕೇಳಿದ್ರೆ ಬಿಲ್ವ, ಅಗ್ನಿಮಂತ, ಶೋಣಕ, ಪಾಟಲ, ಗಂಬಾರಿ, ರಾಸ್ನ, ಗುಗ್ಗುಳು, ಹೀಗೆ ಅನೇಕವಾದಂಥ ಅಮೃತಬಳ್ಳಿ, ಅನೇಕವಾದಂಥ ಹರ್ಬ್ಸ್ನ ಡಿಫ್ರೆಂಟ್ ಫಾರ್ಮುಲೇಷನ್ಸಲ್ಲಿ, ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸಲ್ಲಿ ನಾವು ಪೀರಿಯಡಿಕ್ ಆಗಿ ಪೇಷಂಟ್ನ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ತೂಕ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅನೇಕ ಕಾರಣಗಳಿಂದ ಅಂತ ಯೋಚನೆ ಮಾಡಿದಾಗ ಅಫೆಕ್ಟ್ ಆಗ್ತಕ್ಕಂಥದ್ದು ನೀ ಜಾಯಿಂಟ್. ಯಾವುದೇ ಅಡ್ಡ ಪರಿಣಾಮ ತುಪ್ಪದಿಂದ ಖಂಡಿತವಾಗ್ಲೂ ಆಗಲ್ಲ. ಅದೇನಾದರೂ ಆಗುತ್ತೆ ಅಂತ ನಿಮ್ಮ ತಲೆಯಲ್ಲಿದೆ ಅದು ಭ್ರಾಂತು. ಸೊ ಧೀಧೃತಿ, ಸ್ಮೃತಿ ಅಂದರೆ ಮೆಮೊರಿ, ರಿಟೆನ್ಷನ್ನು, ರಿಕಾಗ್ನಿಷನ್ ಮೂರಕ್ಕೂ ತುಪ್ಪ ಪೂರಕವೇ ಹೊರತು ಮಾರಕವಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಯಾವ ಮಾಹಿತಿ ಯಾವಾಗ ಸಿಗುತ್ತೆ ನಿಮ್ಗೆ ಗೊತ್ತಿರಲ್ಲ. ನಮಸ್ಕಾರ ವಿಶ್ವಬಂಧುಗಳೇ, ಮತ್ತೊಮ್ಮೆ ಆರೋಗ್ಯ ಬಗ್ಗೆ ಕಾಳಜಿ. ಹದಗೆಟ್ಟಿರೋ ಆರೋಗ್ಯವನ್ನು ಹೇಗೆ ಸರಿಪಡಿಸೋದು? ಬನ್ನಿ, ಇವತ್ತು ನೀ ಪೇನ್ ಅಂದರೆ ಮೊಣಕಾಲು ನೋವು. ಇಲ್ಲಿ ಈ ಮೊಣಕಾಲು ನೋವಿಗೆ ಅದ್ಭುತವಾಗಿ ಆಯುರ್ವೇದಕ್ಕೆ ಒಂದು ಪ್ರಾಡಕ್ಟ್ ಇದೆ, ಬಿ ಬೆಟರ್ ಅಂತ ಒಂದು ಕಂಪನಿ, ಅದರ ಒಂದು ಆರ್ಥೋ ಊರ್ಜಾ ಅಂತ. ಇದು ಅತಿ ಹೆಚ್ಚು ಮಾರಾಟ ಆಗ್ತಾಯಿದೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ. ಅಷ್ಟು ಅದ್ಭುತವಾಗಿದೆ, ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಪರಿಣಾಮ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಈ ಒಂದು ಅಮೆಝಾನ್ ಫ್ಲಿಪ್ಕಾರ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಂಬಿಡಿ. ಆ ನಂಬರು ಕೊಟ್ಟಿರ್ತೀನಿ, ಮಾತಾಡ್ಕೊಂಬಿಡಿ. ಈಗ ನಾವು ಮಾಡಬೇಕಾಗಿದ್ದಿಷ್ಟೇ, ಈ ಒಂದು ಮೊಣಕಾಲು ನೋವು, ನೀ ಪೇನ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹತ್ರ ನುರಿತ ವೈದ್ಯರು, ಆಯುರ್ವೇದ ವೈದ್ಯರು ಡಾಕ್ಟರ್ ಸಿ ಎ ಕಿಶೋರ್ ಅಂತ ಇರ್ತಾರೆ. ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬನ್ನಿ ವೀಕ್ಷಕರೇ, ನೋಡಿ ನಮ್ಮೊಟ್ಟಿಗೆ ಡಾಕ್ಟರ್ ಸಿ ಎ ಕಿಶೋರ್, ನುರಿತ ಆಯುರ್ವೇದ ವೈದ್ಯರು. ಸರ್, ನಾನು ಹೇಳಿಬಿಟ್ಟೆ ಆಗಲೇ, ಮೊಣಕಾಲು ನೋವು, ಮಂಡಿ ನೋವು ಸಿಕ್ಕಾಪಟ್ಟೆ ವಯಸ್ಸಾದವ್ರನ್ಕೂ ಭಾಳ ಒಂದು ತೊಂದರೆ ಪಡ್ತಾರೆ. ಸೊ ಇದಕ್ಕೆ ಬೆಳಕು ಚೆಲ್ಲಬೇಕು ನೀವೇನೆ. ನೋಡಿ, ಮಂಡಿ ನೋವು ಅಂದರೆ ಮೊದಲು ವಯಸ್ಸಾದವ್ರಿಗೆ ಯಾರೋ ಒಬ್ಬರಿಬ್ಬರಿಗೆ ಅಲ್ಲಿ ಕಾಯ್ತಾ ಇತ್ತು ಅಂತ. ಇವತ್ತು ಜಾತ್ಯತೀತವಾಗಿ, ವಯಾತೀತವಾಗಿ, ಸೀಮಾತೀತವಾಗಿ, ಲಿಂಗಾತೀತವಾಗಿ ಬಹುಶಃ ಹೆಣ್ಮಕ್ಳಿಗೆ ಜಾಸ್ತಿ, ಹೆಂಗಸರಿಗೆ ಜಾಸ್ತಿ ಅಂತ ಅನ್ಕೋತಾ ಇದ್ವಿ. ಗಂಡಸರು ಕೂಡ ಬರ್ತಕ್ಕಂಥ ಜಾಸ್ತಿ. ಸರ್ವೇ ಸಾಮಾನ್ಯವಾಗಿ ಆರ್ಥ್ರೈಟಿಸು, ಈ ನೀ ಜಾಯಿಂಟ್ ಪೇನು ತುಂಬ ಜಾಸ್ತಿ ಆಗ್ತಿದೆ. ನೀವು ಕೇಳ್ತಾ ಬರ್ತಾ ಇದ್ರೆ ಒಂದು 10 ಜನರಲ್ಲಿ ಒಂದು 6 ಜನ ಹೇಳ್ತಾರೆ ಹೊಟ್ಟೋಗಿದೆಯಂತೆ, ರಿಪ್ಲೇಸ್ಮೆಂಟಿಗೆ ರೆಡಿ ಆಗಿದೆ, ವಾಕಿಂಗ್ ಮಾಡಲಾ ಬೇಡವಾ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಾ ಬೇಡವಾ, ಗಾಡಿ ಕಿಕ್ ಸ್ಟಾರ್ಟ್ ಮಾಡಲಾ ಬೇಡವಾ, ಅನೇಕದಂತಹ ಜಿಜ್ಞಾಸೆ ಇರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ನಾವು ಹರಿಸಿ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ರಿಂದ ಕ್ವಾಲಿಟಿ ಆಫ್ ಲೈಫು ತುಂಬ ಜಾಸ್ತಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮನುಷ್ಯ ಬದುಕಿರ್ತಾನೆ, ಸಮಸ್ಯೆಗಳ ನಡುವೆ ಬದುಕಿರ್ತಾನೆ, ಸಮಸ್ಯೆಗಳ ಮಧ್ಯೆ ಬದುಕಿರ್ತಾನೆ. ಸಮಸ್ಯೆ ರಹಿತವಾದಂತಹ ಬದುಕಬೇಕು ಅಂದರೆ ಮುಂಜಾಗ್ರತೆ ಕ್ರಮ ಅನಿವಾರ್ಯ ಮತ್ತು ಅತ್ಯವಶ್ಯಕ. ಮುಂಜಾಗ್ರತಾ ಕ್ರಮ ಅನಿವಾರ್ಯ ಮತ್ತು ಅತ್ಯವಶ್ಯಕ ಅಂತ ಭಾಳ ಚೆನ್ನಾಗಿ ಹೇಳಿದ್ರಿ. ಏನೇನು ಮುಂಜಾಗ್ರತಾ ಕ್ರಮ ತೊಗೋಬೇಕು ಸರ್? ವಾತ ಪ್ರಕೋಪ ಆಗುತ್ತೆ, ದೇಹ ತೂಕ ತುಂಬ ಜಾಸ್ತಿ ಆಗುತ್ತೆ. ನಾವು 1 inch of height is equal to 1 kg of body weight ಅಂತ ಕರಿತೀವಿ. ಅದು ಎಷ್ಟೋ ಜನ ಹೆಣ್ಮಕ್ಳು ವಿಶೇಷತಃ ತುಂಬ ಬೇಗ ತೂಕವನ್ನು ಜಾಸ್ತಿ ಆಗ್ತಕ್ಕಂಥದ್ದು, ಪುರುಷರು ಕೂಡ ಜಾಸ್ತಿ ತೂಕ ಆಗ್ತಕ್ಕಂಥದ್ದು ನೋಡ್ತಿರ್ತೀವಿ. ಅದೇನಾಗುತ್ತೆ, ನೀವು 1 floor ಗ್ರೌಂಡ್ ಫ್ಲೋರ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಒಂದು 10 floor ಕಟ್ಕೊಂಡ್ಬಿಡ್ತೀನಿ, ಜಲ್ಲಿ ಮರಳು ನನ್ನ ಹತ್ರ ಇದೆ ಅಂದರೆ ಏನಾಗುತ್ತೆ, ಗ್ರೌಂಡ್ ಫ್ಲೋರ್ ಟ್ಯಾಕ್ಸ್ ಬರುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ತೂಕ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅನೇಕ ಕಾರಣಗಳಿಂದ ಅಂತ ಯೋಚನೆ ಮಾಡಿದಾಗ ಅಫೆಕ್ಟ್ ಆಗ್ತಕ್ಕಂಥದ್ದು ನೀ ಜಾಯಿಂಟ್. ಯಾಕಂದರೆ ಎಲ್ಲ ಲೋಡ್ ಬೇರಿಂಗ್, ವೆಯ್ಟ್ ಬೇರಿಂಗ್ ಜಾಯಿಂಟ್ ಅದಾಗಿರೋದ್ರಿಂದ ಅದು ಬೇಗ ಸವಿತಕ್ಕಂಥದ್ದು. ಮೂರನೇದು, ಅರ್ಲಿ ಸ್ಟೇಜಸಲ್ಲಿ ನಾವು ಲೂಬ್ರಿಕೇಷನ್ ಮಾಡಲ್ಲ, ಅದಕ್ಕೇನೂ ಕೇರ್ ಮಾಡಲ್ಲ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟು, ನಾವು ಇವತ್ತು ಎಂಥ ಫೋಬಿಯಲ್ಲಿದ್ದೀವಿ ಅಂದರೆ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ, ತುಪ್ಪ ತಿಂದರೆ ನಮಗೆ ನೆಗೆಟಿವಿಟೀಸ್ ಆಗಿಬಿಡುತ್ತೆ ಅಂತ ಹೊಟ್ಟೆಗೆ ಎಣ್ಣೆನೇ ತಿನ್ನಲ್ಲ, ತುಂಬ ಡ್ರೈ ಫ್ರೂಟ್ಸ್ನೇ ತಿಂತಾ ಇರ್ತೀವಿ. ಲೂಬ್ರಿಕೇಷನ್ ಪ್ರಾಬ್ಲಮ್ಸ್. ಪೀರಿಯಾಡಿಕಲಿ ಸ್ವಲ್ಪ ತುಪ್ಪ, ಎಣ್ಣೆ ಬೇಕಾದಷ್ಟು 10-15 ml ಅಷ್ಟಾದರೂ ದಿನಕ್ಕೆ ಹೋಗಬೇಕು, ಯಾಕಂದರೆ ಜಾಯಿಂಟ್ಸ್ ಲೂಬ್ರಿಕೇಟ್ ಆಗಬೇಕು. ಇದರ ಚಿಕ್ಕ ಪುಟ್ಟ ಅಂಶಗಳನ್ನ ನಾವು ಮರೆತು ಹೈಪರ್ ಕಾನ್ಷಿಯಸ್ ಆಗಿ ನಾವು ಡಯಟ್ ಫಾಲೋ ಮಾಡಿದಾಗ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಲ್ಲಿ ಆರ್ಥ್ರೈಟಿಸ್ ಕೂಡ ಒಂದು. ಸೊ ಇವಾಗ ನಾವು ಬಂದುಬಿಟ್ಟಿದೆ ಅಂದ್ಕೊಳ್ಳಿ, ನಮಗೆ ಇದನ್ನು ಈಗ ಮತ್ತೆ ವಾಪಸ್ ಹೋಗ್ಬಿಟ್ಟು ನಾವು ತುಪ್ಪ ತಿನ್ನೋದು ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ನಿಮ್ಮ ಆಯುರ್ವೇದದಲ್ಲಿ ಯಾವ ಥರದ, ನಮ್ಮ ಎಲ್ಲರ ಆಯುರ್ವೇದದಲ್ಲಿ ಸರಿಯಾಗಿ ಹೇಳಿದರು. ಸೊ ನಮ್ಮೆಲ್ಲರ ಆಯುರ್ವೇದದಲ್ಲಿ ಯಾವ ಗಿಡಮೂಲಿಕೆ ಒಂದು ಹರಸಿದ್ರೆ ಒಳ್ಳೆಯದಾಗುತ್ತೆ, ಅದನ್ನು ನಾವು ಸೇವಿಸಬೇಕು? ಒಂದು, ತೂಕ ಇಳಿಸ್ಬೇಕು. ಒಂದು, ರೆಗ್ಯುಲರೈಸ್ ಫಿಸಿಕಲ್ ಆ್ಯಕ್ಟಿವಿಟೀಸು, ಎಕ್ಸಸೈಸಸ್ ಇರಬೇಕು. ಎಕ್ಸಸೈಸಿಂದ ಕಂಟ್ರೋಲ್ ಮಾಡಲ್ಲ. ನೀವು ಹರ್ಬ್ಸ್ ಅಂತ ಸ್ಪೆಸಿಫಿಕ್ ಕೇಳಿದ್ರೆ ಬಿಲ್ವ, ಅಗ್ನಿಮಂತ, ಶೋಣಕ, ಪಾಟಲ, ಗಂಬಾರಿ,
ರಾಸ್ನ, ಗುಗ್ಗುಳು, ಹೀಗೆ ಅನೇಕ ವಿಧವಾದಂಥ ಅಮೃತ ಬಳ್ಳಿ, ಅನೇಕ ವಿಧವಾದಂಥ ಹರ್ಬ್ಸ್ನ ಡಿಫ್ರೆಂಟ್ ಫಾರ್ಮುಲೇಷನ್ಸಲ್ಲಿ ಡಿಫ್ರೆಂಟ್ ಕಾನ್ಸಂಟ್ರೇಷನ್ಸಲ್ಲಿ ನಾವು ಪೀರಿಯಾಡಿಕ್ ಆಗಿ ಪೇಷಂಟ್ನ ಕೊಡ್ತಕ್ಕಂಥದ್ದು. ಇಫ್ ನೀಡ್ ಬಿ ಕೆಲವೊಂದ್ಸಲಿ ಥೆರಪೀಸು ಪಂಚಕರ್ಮವನ್ನು ಮಾಡ್ತಕ್ಕಂಥದ್ದು. ಓರಲ್ ಅದರ್ ಮೆಡಿಕೇಶನ್ಸ್ ಅಶ್ವಗಂಧ ಆಗಿರ್ಬೋದು, ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತಕ್ಕಂಥ, ರಿವೈವ್ ಮಾಡ್ತಕ್ಕಂಥ, ರಿಜುವಿನೇಟ್ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವ್ಸಲ್ಲಿ ಡ್ರಗ್ಸ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಪಥ್ಯವನ್ನು ದೀರ್ಘಕಾಲೀನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅನೇಕ ಸಂದರ್ಭದಲ್ಲಿ ನಾವು ವಾಯು ನೋವು, ಕೀಲು ನೋವುಗಳಿದ್ದಾಗ ಆಲೂಗಡ್ಡೆ, ಬದನೆಕಾಯಿ, ಗೆಣಸು, ಸಿಗುಂಬಳ, ಟೊಮ್ಯಾಟೊ, ಕಡಲೆಕಾಯಿ ಬೀಜ, ಬ್ರೊಕೋಲಿ, ಗೋಬಿ ಇವೆಲ್ಲವೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಕೆಲವೊಂದು ಪಥ್ಯಗಳನ್ನು ಫಾಲೋ ಮಾಡ್ತಾ ಮೆಡಿಕೇಷನ್ಸ್ನ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಸ್ಟಿಪ್ಯುಲೇಟೆಡ್ ಡ್ಯೂರೇಷನ್ ಎಷ್ಟು ಕಾನ್ಸಂಟ್ರೇಟೆಡ್ ಡೋಸಸ್ ಇಲ್ಲಿ ನಾವು ತೊಗೊಳ್ತಾ ಬರ್ತಿದ್ದಾಗ ಫಸ್ಟು ಆರ್ಥರೈಟಿಸು ಮುಂದಕ್ಕೆ ಸವಿಬಾರ್ದು. ಒಂದು ಪೆನ್ ಥರ ಇರ್ತಕ್ಕಂಥ ಬೋನು ಯಾವಾಗ ಚಾಕ್ ಪೀಸ್ ಬಳಪತ್ತರ ಆಗುತ್ತೆ, ಇಟ್ ಈಸ್ ಮೋರ್ ಬ್ರಿಟಲ್, ಬೇಗ ಮುರಿದೋಗುತ್ತಂಥ ಸಾಧ್ಯತೆಗಳಿರ್ತವೆ, ಟೊಳ್ಳಾಗುತ್ತೆ. ಸೊ ಟೊಳ್ಳಾಗೋದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಆರ್ಥ್ರೈಟಿಸ್, ಆರ್ತ್ ಅಂದರೆ ಜಾಯಿಂಟ್, ಐಟಿಸ್ ಅಂದರೆ ಊತ. ಆ ಜಾಯಿಂಟಿನ ಊತ ಎಷ್ಟು ಮಟ್ಟಿಗೆ ನಾವು ರಿಡ್ಯೂಸ್ ಮಾಡ್ತಾ ಬರ್ತಿರ್ತೀವಿ, ಇನ್ಫ್ಲಮೇಷನ್ ಎಷ್ಟು ಜನ ಕಂಟ್ರೋಲ್ ಮಾಡ್ತೀವಿ. ಮುಖ್ಯ ನಾವು ಫೋಕಸ್ ಮಾಡಬೇಕಾಗಿರೋದು ಕ್ವಾಲಿಟಿ ಆಫ್ ಲೈಫ್. ಒಂದು ಪೇಷಂಟು ದೇವ್ರ ನಮಸ್ಕಾರ ಮಾಡೋಕ್ಕೆ ಕಷ್ಟ, ಒಂದು ಇಂಡಿಯನ್ ಟಾಯ್ಲೆಟ್ ಕೂತ್ಕೊಳ್ಳೋಕೆ ಕಷ್ಟ, ಯಾವುದೋ ಮನೆ ಹಬ್ಬ ಸಡಗರ ಸಂಭ್ರಮ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋಕ್ಕೆ ಕಷ್ಟ, ಹೌದು ಕೂತ್ಕೊಂಡ್ರೆ ಎದ್ದೇಳೋಕ್ಕೆ ಕಷ್ಟ. ಇದೆಲ್ಲ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ ಗಮನವನ್ನು ಕೊಡಬೇಕು. ನೀವು ಸಿಸ್ಟಮ್ನೇ ಬದಲಾಯಿಸಿ ನಾವು ಬದಲಿ ನಿಮ್ಮ ಸಿಸ್ಟಮ್ಗೆ ಬೇರೆ ಯಾವ ರೀತಿ ಬದಲಾವಣೆಗಳು ತರ್ತೀರೋ ಅದು ಇಂಪಾರ್ಟೆಂಟು. ಆವಾಗ ಬದುಕು ಸುಂದರ ಸುಲಲಿತ. ಎಂಥ ಮಾತು ಹೇಳಿದ್ರಿ ಸರ್, ಬದುಕು ಸುಂದರ ಸುಲಲಿತ ಆಗಬೇಕು ಅಂದರೆ ನಮ್ಮಲ್ಲಿ ಆಗಲೇ ಹೇಳಿದೆ ನಿಮಗೆ ಬಿ ಬೆಟರ್ ಅಂತ ಆರ್ಥೋ ಊರ್ಜಾ, ಇದರಲ್ಲಿ ಸರ್ ಹೇಳಿದ ಎಲ್ಲ ಪದಾರ್ಥಗಳಿದ್ದಾವೆ. ಸೊ ಇದನ್ನು ನೀವು ತೊಗೊಳ್ಬೇಕು ಅಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಆ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ, ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಕೂಡ ಎಲ್ಲ ಮಾಹಿತಿ ಇರ್ತದೆ. ಸರ್, ಈ ತೈಲಪಾಕ ವಿಧಿ ಔಷಧಿ ಮೂಲಕ ಗುಣಪಡಿಸೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ಹೆಚ್ಚು ಪರಿಣಾಮಕಾರಿ ಅಂತ ಕೇಳ್ಪಟ್ಟಿವಿ. ನಿಜ. ತೈಲಪಾಕ ಅಂದರೆ ತೈಲ, ಯೂಶಲಿ ತಿಲ, ತೈಲ ಅಂತ ಪದ ಬಂದಿರೋದು ಎಳ್ಳಿಂದ, ತಿಲ ಅಂತ. ಸೊ ಆ ಎಣ್ಣೆಯಲ್ಲಿ ನಿಗದಿತ ಸಮಯಕ್ಕೆ ನಿಗದಿತ ಟೆಂಪ್ರೇಚರಲ್ಲಿ ಔಷಧಿಗಳನ್ನ ಹಾಕಿ ಅದರಲ್ಲಿ ಕುದಿಸಿ ಅದರ ಎಕ್ಸ್ಟ್ರಾಕ್ಟು ಆ ತೈಲ ಜೊತೆಗೆ ಅಂತರ್ಗತ ಆಗಿ ಅದರ ಕಾನ್ಸಂಟ್ರೇಟೆಡ್ ಫಾರ್ಮ್ನ ನಾವು ಔಷಧಿ ಸಿದ್ಧ ಮಾಡಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ತೈಲ ಪಾಕ ವಿಧಿ ಅಂತ ಕರಿತೀವಿ. ಈ ಪಾಕಶಾಲಾ ಅಂದರೆ ಅಡುಗೆ ಮನೆ, ಪಾಕ ಅಂದರೆ ಮಾಡುವ ವಿಧಾನ, ತೈಲ ಪಾಕ ಅಂದರೆ ತೈಲದ ಅಳವಡಿಕೆಯಿಂದ ಮಾಡ್ತಕ್ಕಂಥ ಪಾಕ. ವಿಶಿಷ್ಟ ಒಂದು ಔಷಧಿ ತಯಾರಿಕಾ ಒಂದು ಪ್ರಕಾರ ಅಂತ ಹೇಳ್ತೀವಿ. ಆ ಪ್ರಕಾರದಲ್ಲಿ ಯಾವುದೇ ಔಷಧಿಗಳನ್ನ ನಾವು ಬಳಸಿದಾಗ ಅದರ ಅಬ್ಸಾರ್ಬ್ಷನ್ನು ತುಂಬ ಹೆಚ್ಚಿನ ಹಂತದಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಒಬ್ಬ ಆರೋಗ್ಯ ಸಾಧಕನಿಗೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ತೈಲ ಪಾಕದ ವಿಧಾನದ ಮುಖಾಂತರವಾಗಿ ಔಷಧಿಯನ್ನು ಸಿದ್ಧಪಡಿಸಿದಾಗ ತನ್ನದೇ ಆದಂಥ ಒಂದು ಸ್ಪೆಸಿಫಿಕ್ ಯುನೀಕ್ನೆಸ್ ಆ ಒಂದು ಔಷಧಿಗೆ ಸಾಧಾರಣ ತಯಾರಿಕೆಗೂ ಈ ಥರದ ವಿಶಿಷ್ಟವಾದಂತಹ ತಯಾರಿಕೆಗೂ ಇರತಕ್ಕಂಥ ಒಂದು ವ್ಯತ್ಯಾಸ. ನೀವೀಗ ಮಣ್ಣಿನ ಪಾತ್ರೆಯಲ್ಲಿ ಕಟ್ಟಿಗೆಯನ್ನು ಹಾಕಿ ಅಡುಗೆಯನ್ನು ಕಾಯಿಸ್ಲಿಕ್ಕೂ ಒಂದು ಮೈಕ್ರೋವೇವಲ್ಲಿ ರೆಡಿಮೇಡ್ ಸ್ಟೀಲ್ ಅಥವಾ ಫೈಬರ್ ಕೋಟೆಡ್ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಲಿಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸ ಹೇಗೋ ರುಚಿಯಲ್ಲಿ, ಗುಣಮಟ್ಟದಲ್ಲಿ, ಎಲ್ಲ ಹಂತದಲ್ಲೂ ತನ್ನದಂಥ ವ್ಯತ್ಯಾಸವನ್ನು ಅದು ಹೇಗೆ ಉತ್ಪನ್ನ ಮಾಡುತ್ತೋ ಅದು ಛಾಪು, ವಿಶೇಷವಾದಂತಹ ಛಾಪನ್ನು ಚಿಕಿತ್ಸಾತ್ಮಕ ದೃಷ್ಟಿಯಲ್ಲಿ ಈ ತೈಲಪಾಕ ವಿಧಿ ಕೊಡೋದ್ರಿಂದ ತನ್ನದೇ ಅಂತಹ ಸ್ಪೆಸಿಫಿಕ್ ರೋಲು ಆ ಸಿದ್ಧ ಔಷಧ ಆ ನಿಗದಿತವಂತಹ ಸಮಸ್ಯೆಗೆ ಅನುಗುಣವಾಗಿ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಇದ್ದರೆ ಇದು ಒಳ್ಳೆಯ ಔಷಧ ಅಂತ. ಹೌದು ವೀಕ್ಷಕರೇ, ನಮ್ಮ ಈ ಬಿ ಬೆಟರ್ ಆರ್ಥೋ ಊರ್ಜಾ ಇದರಲ್ಲಿ ಈ ತೈಲಪಾಕ ವಿಧಿಯಲ್ಲೇ ಔಷಧವನ್ನು ತಯಾರಿ ಮಾಡೋದು. ಸೊ ಅದರಲ್ಲಿ ಎಲ್ಲ ಡಾಕ್ಟರ್ ಹೇಳಿದ ಎಲ್ಲ ಆ ಗುಣಗಳು ಇವೆ. ಇದನ್ನು ನೀವು ಉಪಯೋಗಿಸಿದ್ದೆ ಆದರೆ ಈ ಮೊಣಕಾಲು ನೋವು, ಮಂಡಿ ನೋವಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ಬೋದು. ಸೊ ಅದರ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನಂಬರು ಡಿಸ್ಪ್ಲೇ ಆಗ್ತಿದೆ, ನೀವು ಕಾಲ್ ಮಾಡಿ ತಿಳ್ಕೊಬೋದು, ಖರೀದಿ ಮಾಡ್ಬೋದು. ಸರ್, ನನಗೆ ಒಂದು ಅನುಮಾನ ಮತ್ತು ಒಂದು ಭಯನೂ ಇದೆ. ಏನಂದರೆ ನನಗೆ ಜೀವನದಲ್ಲಿ ಬರಬಾರ್ದು ಮಂಡಿ ನೋವು, ಯಾವತ್ತೂ ಬರಬಾರ್ದು. ಏನು ಮಾಡ್ಬೇಕು ಸರ್? ಫಸ್ಟ್ ಆಫ್ ಆಲ್ ಆ ಭಯ ಇಟ್ಕೊಳ್ಬಾರ್ದು. ಎರಡನೇದು ತೂಕ ಜಾಸ್ತಿ ಆಗಬಾರ್ದು. ನಿಮ್ಮ ನಡಿಗೆಯ ಒಂದು ಪೋಸ್ಚರ್ ಇದೆಯಲ್ಲ, ವಾಕಿಂಗ್ ಸ್ಟೈಲ್ ಅಂತ ನಾವೇನು ಕರಿತೀವಿ, ತುಂಬ ಹೈ ಹೀಲ್ಡ್ ಫುಟ್ವೇರ್ ಹಾಕ್ಕೊಳ್ತಕ್ಕಂಥದ್ದು, ತುಂಬ ಅನ್ಇನ್ಕ್ಲೈನ್ಡ್ ವೇ ಆಫ್ ವಾಕಿಂಗ್ ಅಂತ ಏನು ಕರಿತೀವಿ, ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಂಡಿಗೆ ಚೆನ್ನಾಗಿರಬೇಕು ಅಂದರೆ ಸ್ನಿಗ್ಧತೆ, ಲೋಕಲೈಸ್ಡ್ ಲೂಬ್ರಿಕೇಶನು, ಲೋಕಲೈಸ್ಡ್ ಮಸಾಜು ದೈನಂದಿನ ಹಂತದಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಅದಕ್ಕೆ ಆಹಾರ ಕೊಡಬೇಕು. ಹೊಟ್ಟೆಗೂ ಕೂಡ ಸ್ವಲ್ಪ ಹಂತದಲ್ಲಿ ಸ್ನಿಗ್ಧ ಆಹಾರ ತಗೊಳ್ತಕ್ಕಂಥದ್ದು, ತುಪ್ಪ ಆಗಿರ್ಬೋದು, ತೈಲಗಳಾಗಿರ್ಬೋದು ನಿಗದಿತವಾಗಿ ನಿಯಮಿತವಾಗಿ ಸೇವನೆ ಮಾಡ್ತಕ್ಕಂಥದ್ದು ಆಸ್ ಎ ಪಾರ್ಟ್ ಆಫ್ ಇನ್ನರ್ ಲೂಬ್ರಿಕೇಶನ್ ಒಳ್ಳೆಯದು ಅಂತ. ವೆಯ್ಟ್ ಗೇನ್ ಆಗಲೇಬಾರ್ದು, ಹೈಟು ವೆಯ್ಟು ಸರಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದಾಗಿರಬೇಕು. ಪೀರಿಯಾಡಿಕ್ ಎಕ್ಸಸೈಸಸ್ಸು,
ಪೀರಿಯಾಡಿಕ್ ಎಕ್ಸಸೈಸಸ್ ಲಾಂಗ್ ಟರ್ಮ್ ಮಾಡ್ತಕ್ಕಂಥದ್ರ ಬಗ್ಗೆ ಫೋಕಸ್ ಮಾಡಬೇಕು. ಇಷ್ಟಿದ್ರೆ ಬರಬಾರ್ದು. ಇದ್ರ ಮೇಲೂ ಬಂದರೆ ಏನೋ ಒಂದು ಎಡವಟ್ಟು ಆಗಿದೆ ನಮ್ಮ ಜೀವನ ಶೈಲಿಯಲ್ಲಿ ಅಂತ ಅದನ್ನು ಖಂಡಿತ ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಅದು ಮುಗಿಲು ಮಿಟ್ಟಿದ ಮೇಲೆ ಸಮಸ್ಯೆ, ಆವಾಗ ನನಗೆ ತ್ವರಿತವಂತಹ ನಿವಾರಣೆ ಬೇಕು ಅನ್ನೋದ್ರ ಬದಲಾಗಿ ಪ್ರಾರಂಭಿಕ ಹಂತದಲ್ಲೇ ಅದ್ರ ಬಗ್ಗೆ ಹೆಚ್ಚಿನ ಗಮನ ಆದ್ಯತೆ ಕೊಟ್ಟಲ್ಲಿ ಆ ಹಂತಕ್ಕೆ ನೀವು ಹೋಗೋದೇ ಇಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ತುಪ್ಪ ಎಷ್ಟು ತಿನ್ನಬೇಕು ಸಾಮಾನ್ಯ ವ್ಯಕ್ತಿ ಒಂದು ದಿನಕ್ಕೆ? ಸಾಲ ಮಾಡಿದ್ರೆ ತುಪ್ಪ ತಿನ್ನೋದು ನಮ್ಮ ಜೀವನದ ಸಿದ್ಧಾಂತ ಅನೇಕರಲ್ಲಿ. ಸೊ ಹಾಗಾಗಿ 10 ml ತುಪ್ಪ ಆ ಜೀವ ಪರ್ಯಂತ ನೀವು ತಿಂದರೂ ಕೂಡ ಯಾವುದೇ ಅಡ್ಡ ಪರಿಣಾಮ ತುಪ್ಪದಿಂದ ಖಂಡಿತವಾಗ್ಲೂ ಆಗಲ್ಲ. ಅದೇನಾದ್ರೂ ಆಗತ್ತೆ ಅಂತ ನಿಮ್ಮ ತಲೆಯಲ್ಲಿದೆ ಅದು ಭ್ರಾಂತು. ಸೊ ಧೀಧೃತಿ ಸ್ಮೃತಿ ಅಂದರೆ ಮೆಮೊರಿ, ರಿಟೆನ್ಷನ್, ರಿಕಾಗ್ನಿಷನ್ ಮೂರಕ್ಕೂ ತುಪ್ಪ ಪೂರಕವೇ ಹೊರತು ಮಾರಕವಲ್ಲ. ಸರ್ ಒಳ್ಳೆ ಮಾಹಿತಿ ಕೊಟ್ರಿ. ಇವತ್ತು ಎಷ್ಟೊಂದು ಅನುಮಾನಗಳು ಸಂದೇಹಗಳು ಏನೇ ಇದ್ರೂ ಕೂಡ ಅದು ಎಲ್ಲ ಹೋಗಲಾಡುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸರ್ ಧನ್ಯವಾದ ಸರ್. ನಮಸ್ಕಾರ. ವೀಕ್ಷಕರೇ, ಇವಾಗ ಅವ್ರು ಹೇಳೋ ಎಲ್ಲ ಗಿಡಮೂಲಿಕೆಗಳು ಎಲ್ಲ ಹರ್ಬ್ಸು ಅದು ಒಳಗೊಂಡ ಒಂದು ಪ್ರಾಡಕ್ಟ್ ಇದೆ. ಅದು ಬಿ ಬೆಟರ್ ಕಂಪನಿಯ ಆರ್ಥೋ ಊರ್ಜಾ ಅಂತ. ಅದನ್ನು ನೀವು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ತೊಗೋಬೋದು. ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಕಾಲ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅಲ್ಲೂ ನೀವು ಲಿಂಕ್ ಇದೆ, ಕ್ಲಿಕ್ ಮಾಡಿ ತೊಗೊಳ್ಳಿ, ಉಪಯೋಗಿಸಿ. ಒಳ್ಳೆಯ ಪರಿಣಾಮ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.